ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಸರ್ಕಾರಿ ಜಾಗಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ಅಂದರೆ ಶಾಲಾ ಮೈದಾನಗಳು ಅಥವಾ ಅನುದಾನಿತ ಶಾಲೆಗಳ ಮೈದಾನಗಳು, ಪಾರ್ಕ್ಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ವ್ಯಾಪ್ತಿಗಳಲ್ಲಿ RSS ಸೇರಿದಂತೆ ಎಲ್ಲ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೂ ಕೂಡ ಸರ್ಕಾರ ಈಗ ಅಂಕುಶವನ್ನು ಹಾಕಿದೆ. ಶಾಲೆಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ಯಾವುದೇ ಅವಕಾಶ ಇಲ್ಲ ಅಂತ 12 ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಹೊರಡಿಸಿದಂತಹ ಸುತ್ತೋಲೆ ಈಗ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಇದನ್ನೇ ಮುಂದಿಟ್ಟುಕೊಂಡಿರುವಂತಹ ರಾಜ್ಯ ಸರ್ಕಾರ RSSನ ಹೆಸರನ್ನೇ ಹೇಳದೆ ನಿರ್ಣಯವನ್ನು ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡಿಕೊಂಡಿದೆ. RSS ಸೇರಿದಂತೆ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮಕ್ಕೂ ಕೂಡ ಇದು ಅನ್ವಯ ಆಗಲಿದೆ ಅಂತ ಸಚಿವರು ಹೇಳ್ತಾ ಇದ್ರು. ಬಿಜೆಪಿಯವರ ಸಿಟ್ಟು ಮಾತ್ರ ಕಡಿಮೆ ಆಗಿಲ್ಲ. ಸರ್ಕಾರಿ ಜಾಗಗಳಲ್ಲಿ RSS ಚಟುವಟಿಕೆಗೆ ಅಂಕುಶ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ, ಶೀಘ್ರವೇ ಆದೇಶ. ನಾವೇನು ಬಿಜೆಪಿಗೆ ಬ್ಯಾನ್ ಮಾಡ್ತಾ ಇದೀವಾ, RSSಗೆ ಬ್ಯಾನ್ ಮಾಡ್ತಾ ಇದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. RSSನ ನಿಜವಾದಂಥ ಬಣ್ಣ ಬಯಲಾಗಿದೆ. ಸಾರ್ವಜನಿಕ ಆಸ್ತಿಯನ್ನು ಪರವಾನಗಿ ಇಲ್ಲದೆ ಉಪಯೋಗಗೊಳಿಸ್ಕೊಳ್ತಕ್ಕಂಥದ್ದಕ್ಕೆ ತಡೆ ಇರಬೇಕು ಅನ್ನುವಂಥದ್ದೇ ಈ ಒಂದು ಜೀವೋದ ಉದ್ದೇಶ. RSS ಶತಮಾನೋತ್ಸವದ ಸಂದರ್ಭದಲ್ಲೇ ರಾಜ್ಯದಲ್ಲಿ ಸರ್ಕಾರಿ ಜಾಗಗಳಲ್ಲಿ ಸಂಘದ ಚಟುವಟಿಕೆಗಳಿಗೆ ಅಂಕುಶ ಹಾಕಲು ಸರ್ಕಾರ ಮುಂದಾಗಿದೆ. ಸರ್ಕಾರಿ ಜಾಗಗಳಲ್ಲಿ RSSನ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಎಂದು ಹೊರಟಿದ್ದ ಸರ್ಕಾರ ಈಗ ಪೂರ್ವಾನುಮತಿ ಕಡ್ಡಾಯ ಅಂತ ಹೇಳುತ್ತಲೇ 2013ರ ನಿಯಮ ಜಾರಿಗೆ ಮುಂದಾಗಿದೆ. RSS ಹೆಸರು ಉಲ್ಲೇಖಿಸದೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಅನ್ವಯವಾಗುವಂತೆ ಸರ್ಕಾರ ಪೂರ್ವಾನುಮತಿ ಹೆಸರಲ್ಲಿ ಕಡಿವಾಣ ಹಾಕಲು ಮುಂದಾಗಿದೆ. ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸ್ಥಳೀಯ ಪೊಲೀಸರಿಂದ ಅನುಮತಿ ಪಡೆಯಬೇಕು. ಸಂಬಂಧಪಟ್ಟ ಅಧಿಕಾರಿ ಅನುಮತಿಯೂ ಬೇಕು. ಹಾಗೆ ಸಂಬಂಧಪಟ್ಟ ಇಲಾಖೆ ಅನುಮತಿಯನ್ನೂ ಕಡ್ಡಾಯವಾಗಿ ಪಡೆಯಲೇಬೇಕು. ಅನುಮತಿ ಇಲ್ಲದ ಸಭೆ, ಸಮಾರಂಭ, ಚಳುವಳಿ ನಡೆಸಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. RSS ಸೇರಿ ಎಲ್ಲ ಖಾಸಗಿ ಸಂಘ ಸಂಸ್ಥೆಗಳಿಗೂ ಇದು ಅನ್ವಯವಾಗಲಿದೆ. ಈ ಸಾರ್ವಜನಿಕ ಆಸ್ತಿ ನಿರ್ವಹಣೆ ಹಾಗೂ ಟ್ರೆಸ್ಪಾಸಸ್ ಹಾಗೂ ಒತ್ತಡಗಳು, ಇದರಿಂದ ಏನು ಯಾವುದೇ ನಿಯಮಗಳ ಉಲ್ಲಂಘನೆ ಆಗಬಾರ್ದು ಹಾಗೂ ಅವುಗಳನ್ನು ಸರಿಯಾಗಿ ನಿರ್ವಹಣೆ ಮಾಡೋರು ಏನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸರ್ಕಾರಿ ಆದೇಶವನ್ನು ಹೊರಡಿಸೋದಕ್ಕೆ ಈ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್, ದಿ ಓನರ್ ಆಫ್ ದಿ ಪ್ರಾಪರ್ಟಿ, it may be institution, it may be government, it may be other agencies. ಸಚಿವ ಸಂಪುಟ ಸಭೆಯ ತೀರ್ಮಾನವನ್ನ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ. ತಾವೇ ಮೊನ್ನೆ RSS ಕಾರ್ಯಕ್ರಮಗಳನ್ನು ನಿಷೇಧಿಸಬೇಕು ಎಂಬ ಹೊಸ ಪ್ರಸ್ತಾಪ ಮುಂದಿಟ್ಟರು. ಈಗ ಹಳೆಯ ಕಾನೂನೇ ಇದೆಯಲ್ಲ, ಅದನ್ನಷ್ಟೇ ಜಾರಿಗೊಳಿಸ್ತೀವಿ ಎಂದು ಜಾಣತನದ ಉತ್ತರ ಕೊಟ್ಟಿದ್ದಾರೆ. ನಾವೇನು ಬಿಜೆಪಿಗೆ ಬ್ಯಾನ್ ಮಾಡ್ತಾ ಇದೀವಾ, RSSಗೆ ಬ್ಯಾನ್ ಮಾಡ್ತಾ ಇದೀವಾ, ಅಥವಾ ಬೇರೆ ಸಂಘಟನೆಗಳಿಗೆ ಬ್ಯಾನ್ ಮಾಡ್ತಾ ಇದೀವಾ? ನಥಿಂಗ್ ಆಫ್ ದಟ್ ಸಾರ್ಟ್. ನಾವು ಪಬ್ಲಿಕ್ ಪ್ಲೇಸಸ್ನಲ್ಲಿ, ಸಾರ್ವಜನಿಕರ ಆಸ್ತಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಹೇಗಿರಬೇಕು ಅಂತ ಅಷ್ಟೇ ಅಲ್ವಾ ಹೇಳ್ತಾ ಇರೋದು. ಹಂಗಂದ್ರೆ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವ್ರ ಕಾಲದಲ್ಲಿ ಆದಂಥ ಆರ್ಡರ್ ಏನು ಇಲ್ಲಿಗಲ್ಲೋ? ಸೊ ಅದು ಅವರು ಸ್ವಲ್ಪ ಏನು ರೂಲ್ ಬರೋದಕ್ಕಿಂತ ಮುಂಚೆನೇ ಎದುರ್ಕೊಂಡ್ರೆ ಹೆಂಗೆ? ನಾವೇನು ಬಿಜೆಪಿ ಇಸ್ ನಾಟ್ ಮೈ ಟಾರ್ಗೆಟ್, ಇಸ್ ನಾಟ್ ದ ಗವರ್ಮೆಂಟ್ಸ್ ಟಾರ್ಗೆಟ್. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟಾರ್ಗೆಟಿಂಗ್ ಎನಿ ಆರ್ಗನೈಸೇಷನ್. ಮತ್ತೊಂದೆಡೆ RSS ವಿರುದ್ಧ ಹರಿಹಾಯ್ದಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಿಎಂಗೆ ಪತ್ರ ಬರೆದ ಕಾರಣಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಮಾಡುವ ಮೂಲಕ RSSನ ನಿಜಬಣ್ಣ ಬಯಲಾಗಿದೆ ಎಂದಿದ್ದಾರೆ. ನನ್ನ ಸ್ನೇಹಿತರು ಮತ್ತು ನಮ್ಮ ಕ್ಯಾಬಿನೆಟ್ನ ಸಹೋದ್ಯೋಗಿಗಳಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ, ಅವರ ಪರಿವಾರದವರ ಬಗ್ಗೆ ಅತ್ಯಂತ ನೀಚ ಮಟ್ಟದ, ಕೆಳಮಟ್ಟದ ಹೇಳಿಕೆಗಳನ್ನು ಕೊಟ್ಟು ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥದ್ದು ಮತ್ತು ಇವರು RSSನ ನಿಜವಾದಂಥ ಬಣ್ಣ ಬಯಲಾಗಿದೆ. ಇವತ್ತು ಆ ಕಿಡಿಗೇಡಿಗಳಿಗೆ, ದುಷ್ಕರ್ಮಿಗಳಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡುತ್ತೇನೆ. ಇಷ್ಟಕ್ಕೂ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೊಸ ಕಾನೂನು ಏನು ಮಾಡ್ತಿಲ್ಲ ಅಂತ ಹೇಳ್ತಿರುವುದಕ್ಕೆ ಕಾರಣವಿದೆ. 2013ರಲ್ಲಿ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರದ ಆದೇಶವನ್ನೇ ಮುಂದಿಟ್ಟು ಈಗ RSS ಕಾರ್ಯಕ್ರಮಗಳಿಗೆ ನಿರ್ಬಂಧ ಜಾರಿಗೊಳಿಸುತ್ತಿದೆ.
ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ 2013ರಲ್ಲಿ ಸುತ್ತೋಲೆ ಹೊರಡಿಸಲಾಗಿತ್ತು. ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಶಾಲೆ ಕಾರ್ಯಕ್ರಮ ನಿಮಿತ್ತ ಸುತ್ತೋಲೆ ಅದಾಗಿತ್ತು. ಶಾಲಾ ಆವರಣ ಮಕ್ಕಳ ಪಾಠ ಪ್ರವಚನಗಳಿಗೆ ಮಾತ್ರ ಸೀಮಿತವಾಗಬೇಕು. ಆಟೋಟ ಕಾರ್ಯಕ್ರಮಗಳು, ಸ್ಪರ್ಧಾ ಕಾರ್ಯಕ್ರಮಗಳಿಗೆ ಬಳಕೆಯಾಗಬೇಕು. ಶಾರೀರಿಕ ಶಿಕ್ಷಣ, ವ್ಯಾಯಾಮಕ್ಕೂ ಸದ್ವಿನಿಯೋಗ ಆಗಬೇಕು. ಆದರೆ ಶೈಕ್ಷಣೇತರ ಚಟುವಟಿಕೆಗಳಿಗೆ ಅನುಮತಿ ಕೊಡಬಾರದು ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿತ್ತು. ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶವೇ ಇಲ್ಲದ ಕಾರಣಕ್ಕೆ ಪ್ರಸ್ತಾವನೆಯನ್ನೇ ಕಳಿಸಬಾರದು ಎಂದು ಸೂಚಿಸಿತ್ತು. ಅಂದ್ರೆ ಈ ಹಳೆಯ ಸುತ್ತೋಲೆ ಪ್ರಕಾರ ಖಾಸಗಿ ಕಾರ್ಯಕ್ರಮಗಳಿಗೆ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಅನುಮತಿ ಕೊಡುವಂತೆಯೇ ಇಲ್ಲ. ಅನುಮತಿಗಿಂತಲೂ ಹೆಚ್ಚಾಗಿ ಆ ಕುರಿತ ಪ್ರಸ್ತಾವನೆಯನ್ನೇ ತರುವಂತಿಲ್ಲ ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ಹೀಗೆ ಬಿಜೆಪಿ ಸರ್ಕಾರವೇ ಹಿಂದೆ ಸುತ್ತೋಲೆ ಹೊರಡಿಸಿದ್ದರೂ ಕೂಡ ಇದೀಗ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ಅಂದಿನ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದ ಆರ್ ಅಶೋಕ್ ಸೇರಿದಂತೆ ಮಾಜಿ ಡಿಸಿಎಂಗಳು ಹಾಗೂ ಮೇಲ್ಮನೆಯ ವಿಪಕ್ಷ ನಾಯಕರು ಈಗ ವಿರೋಧಿಸುತ್ತಿದ್ದಾರೆ. ನನಗೆ ಗೊತ್ತಿಲ್ಲ ಈ ಸರ್ಕಾರದಲ್ಲಿ ಯಾವ ರೀತಿ ಆಡಳಿತ ಮಾಡ್ಕೊಂಡು ಬಂದಿದ್ದಾರೋ, ದುರಾಡಳಿತವನ್ನು ಮಾಡಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಮನ ಬಂದಂತೆ, ತಲೆಗೆ ಬಂದಂತೆ, ಬಾಯಿಗೆ ಬಂದಂಗೆ ಹೇಳಿಕೆಯನ್ನು ಕೊಡ್ತಾರೆ. ಇವರ ಒಂದು ಆಡಳಿತ ಜನ ಸಾಕು ಬೇಸತ್ತಿದೆ. ನಾನು ಹೇಳಿದ್ನಲ್ಲ ಈಗಾಗಲೇ, ಪಾಪದ ಕೊಡ ತುಂಬಿ ತುಳುಕಿ ಹರಿತಿದೆ. ಸಚಿವ ಸಂಪುಟ ಸಭೆಯ ಈ ಮಹತ್ವದ ನಿರ್ಧಾರಕ್ಕೆ ಕಾರಣ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ಬರೆದಿದ್ದ ಪತ್ರಗಳು. ನಿನ್ನೆ ಒಂದು ಪತ್ರ ಬರೆದಿದ್ರು ಪ್ರಿಯಾಂಕ್ ಖರ್ಗೆ. ಮೊನ್ನೆ ಬರೆದ ಪತ್ರದಲ್ಲಿ ಶಾಲೆಗಳ ಕ್ಯಾಂಪಸ್ಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಿ ಎಂದಿದ್ದರು. ನಿನ್ನೆ ಬರೆದ ಪತ್ರದಲ್ಲಿ ಸರ್ಕಾರಿ ನೌಕರರು ಕೂಡ ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಕೈಗೊಂಡ್ರೆ ಕ್ರಮ ಕೈಗೊಳ್ಳಬೇಕು ಎಂದು ಶಿಫಾರಸು ಮಾಡಿದ್ರು. ಸರ್ಕಾರದಿಂದ ಸಂಬಳ ತಗೋತಾರೆ, ಇಂಥ ಸಂಘಟನೆಗಳ ಜೊತೆ ಓಡಾಡ್ತಾರೆ. ಈ ಸಂಘಟನೆ ಯಾವ ರಾಜಕೀಯ ಪಕ್ಷದ ಜೊತೆ ಜೋಡಣೆ ಆಗಿದೆ ಹೇಳಿ? ಪೊಲಿಟಿಕಲ್ ಅಲ್ವಾ? ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ? ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸು ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಸರ್ಕಾರಿ ನೌಕರು? ನಾವು ಹೇಳ್ತಾ ಇರೋದು, ಯಾರೇ ಇರ್ಬೋದು, ಅದು RSS ಅವ್ರು ಇರ್ಬೋದು, ತಾಲಿಬಾನ್ ಇರ್ಬೋದು, ಯಾರಿಗೂ ಕೂಡ ಅವಕಾಶ ಕೊಡಬಾರದು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಹಾಕಿದ್ದವನನ್ನ ಮಹಾರಾಷ್ಟ್ರದಲ್ಲಿ ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಸೋಲಾಪುರ ಮೂಲದ ದಿನೇಶ್ ನರೋಣಿಯನ್ನ ಬಂಧಿಸಲಾಗಿದೆ. ಫೋನ್ ಕರೆ ಮಾಡಿದ ಬಳಿಕ ಸೋಲಾಪುರದಿಂದ ಲಾತೂರ್ಗೆ ಪರಾರಿಯಾಗಿದ್ದ ದಿನೇಶ್ ಬೆಂಗಳೂರು ಹಾಗೂ ಕಲಬುರಗಿ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದಾಗಿ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಚಾಕ್ಲೇಟ್ ಬಿಸ್ಕೆಟ್ ಮಾರ್ಕೆಟಿಂಗ್ ಏಜೆಂಟ್ ಆಗಿರೋ ದಿನೇಶ್ ನರೋಣಿಯನ್ನ ಬಂಧಿಸಿದ್ದು ಸದಾಶಿವನಗರ ಪೊಲೀಸರಿಂದ ಬೆದರಿಕೆ ಕರೆ ಬಗ್ಗೆ ಸಮಗ್ರ ವಿಚಾರಣೆ ನಡೆಯುತ್ತಿದೆ. ಐ ಲವ್ RSS ಪೋಸ್ಟರ್, ಕೈ ಕಮಲ ಕಾರ್ಯಕರ್ತರ ಜಟಾಪಟಿ. ಇನ್ನು RSS ವಿಚಾರ ಸಂಬಂಧ ಕೈ ಕಮಲ ನಾಯಕರ ಮಧ್ಯೆ ಪೋಸ್ಟರ್ ವಾರ್ ಜೋರಾಗಿದೆ. ಬೀದರ್ನ ಹನುಮಾನ್ ಮಂದಿರದ ಬಳಿ ಬಿಜೆಪಿ ಮತ್ತು RSS ಕಾರ್ಯಕರ್ತರಿಂದ ಐ ಲವ್ RSS ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಯಾರು ಭಾರತವನ್ನ ಪ್ರೀತಿಸುತ್ತಾರೋ ಅವರು RSS ಅನ್ನ ಪ್ರೀತಿಸುತ್ತಾರೆ ಎಂಬ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಇನ್ನೊಂದು ಕಡೆ ಮೈಸೂರಿನಲ್ಲಿ ಪ್ರಿಯಾಂಕ್ ಖರ್ಗೆ ಪರ ಪ್ರತಿಭಟನೆ ನಡೆಯಿತು. ಪ್ರಿಯಾಂಕ್ ಖರ್ಗೆ ಅವರಿಗೆ RSSನಿಂದ ಬೆದರಿಕೆ ಕರೆ ಹಿನ್ನೆಲೆಯಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ, ವಿಪಕ್ಷ ನಾಯಕ ಆರ್ ಅಶೋಕ್, ಶಾಸಕ ಯತ್ನಾಳ್ ವಿರುದ್ಧ ಪ್ರತಿಭಟಿಸಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.